ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಆಗಿರುವ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಎಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ ಅನ್ನೋದನ್ನ ನೀವು ನೋಡ್ತಾನೆ ಇದ್ದೀರಾ. ಅವರಿಗೆ ಫ್ಯಾಮಿಲಿ ಜೊತೆ ಸಮಯ ಕಳೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಊರಿಗೆ ಹೋದ್ರೂ ಕೂಡ ಅವರು ಊರಲ್ಲಿ ಮನೆಯಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯಕ್ಕೆ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಕಾರ್ಯಕ್ರಮಗಳಿಗೆ ರಕ್ಷಿತಾ ಶೆಟ್ಟಿ ಅವರನ್ನ ಅತಿಥಿಯಾಗಿ ಕರೀತಾ ಇರೋದ್ರಿಂದ ಅವರಿಗೆ ಅಲ್ಲೇ ಸಮಯವು ಕಳೆದು ಹೋಗ್ತಾ ಇದೆ. ಮನೆಯವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಒಂದು ಬಾರಿ ಅಶ್ವಿನಿ ಗೌಡ ಜೊತೆ ತಮ್ಮ ತಂದೆಯ ಬಗ್ಗೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅವರು ಒಂದಷ್ಟು ಭಾವುಕ ಮಾತುಗಳನ್ನ ಆಡಿದ್ರು. ನನಗೆ ತಂದೆ ಅಂದ್ರೆ ತುಂಬಾ ಇಷ್ಟ, ಆದ್ರೆ ನಾನು ಯಾವತ್ತೂ ಕೂಡ ತಂದೆಯ ಜೊತೆ ಕ್ಲೋಸ್ ಆಗಿ ಮಾತನಾಡಿಲ್ಲ. ಅವರಿಗೆ ಯಾವತ್ತೂ ಕೂಡ ನಾನು ಥ್ಯಾಂಕ್ ಯು ಹೇಳಿಲ್ಲ, ಐ ಲವ್ ಯು ಹೇಳಿಲ್ಲ. ನಮ್ಮಪ್ಪ ತುಂಬಾ ಕಷ್ಟಪಡ್ತಾರೆ. ಅವರೊಂದು ಪಾನ್ ಶಾಪ್ ಇಟ್ಕೊಂಡು ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಪಾನ್ ಶಾಪ್ ಅಲ್ಲಿ ಬರುವಂತಹ ಆದಾಯದಲ್ಲೇ ನಮ್ಮ ಜೀವನ ನಡೀತಾ ಇದೆ. ನನಗೆ ಯಾವತ್ತೂ ಕೂಡ ತಂದೆಯ ಹಣದಲ್ಲಿ ಮದುವೆ ಆಗ್ಬೇಕು ಅನ್ನೋ ಆಸೆ ಯಾವತ್ತೂ ಕೂಡ ಇಲ್ಲ. ನಾನು ಮದುವೆ ಆಗೋದಾದ್ರೆ ನಾನೇ ದುಡಿದು ಆ ಹಣದಲ್ಲಿ ಮದುವೆ ಆಗ್ತೀನಿ. ಅಪ್ಪನಿಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಹೊರೆ ಆಗಬಾರ್ದು, ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಮಾತನ್ನ ಅಶ್ವಿನಿ ಗೌಡ ಬಳಿ ಹೇಳಿದ್ರು. ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಒಂದು ಮಾತನ್ನ ಹೇಳ್ತಾರೆ, ನೀನ್ ಹೇಳ್ದೆ ಅಪ್ಪನಿಗೆ ಹಗ್ ಮಾಡಿಲ್ಲ, ಐ ಲವ್ ಯು ಹೇಳಿಲ್ಲ ಅಂತ. ಯಾವಾಗ ನೀನ್ ಮದ್ವೆ ಆಗಿ ಹೋಗ್ತೀಯಲ್ವಾ ಆವಾಗ ಅಪ್ಪನಿಗೆ ಹಗ್ ಮಾಡು, ಐ ಲವ್ ಯು ಹೇಳು ಅನ್ನೋ ಮಾತನ್ನ ಹೇಳ್ತಾರೆ. ಇನ್ನು ರಾಶಿಕಾ ಜೊತೆ ಕೂಡ ಅದನ್ನೇ ಅವರು ಹೇಳಿದ್ರು. ನನ್ನ ಅಪ್ಪನಿಗೆ 1,000 ರೂಪಾಯಿ ಒಂದು ದಿನ ಆದಾಯ ಬಂದ್ರೆ ಪಾನ್ ಶಾಪ್ನಲ್ಲಿ, ಅದರಲ್ಲಿ ಅವರು 500 ರೂಪಾಯಿ ಅದಕ್ಕೆ ಅಂಗಡಿಗೆ ಬೇಕಾದಂತಹ ಥಿಂಗ್ಸ್ ತರೋದಕ್ಕೆ ಎತ್ತಿಡ್ಬೇಕಾಗತ್ತೆ. ಉಳಿದ ದುಡ್ಡನ್ನ ಅಮ್ಮನಿಗೆ ಕೊಡ್ತಾರೆ, ಮತ್ತೆ ಅದರಲ್ಲೇ ನಮಗೆ ಐಸ್ ಕ್ರೀಮ್ ಅದು ಇದು ತರ್ತಾರೆ. ನಾನು ಅಪ್ಪನ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗೆ ಅಶ್ವಿನಿ ಗೌಡ ಜೊತೆ ಕೂಡ ಹೇಳಿರ್ತಾರೆ, ಅಪ್ಪ ಫೋನ್ ಮಾಡಿದಾಗ್ಲೂ ಕೂಡ ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾವಾಗಲೂ ಅಪ್ಪ ನನಗೆ ಡೈರೆಕ್ಟ್ ಕಾಲ್ ಮಾಡೋದಿಲ್ಲ, ಅಮ್ಮನ ಹತ್ರ ಕೇಳ್ತಾರೆ ಅವಳು ಹೇಗಿದ್ದಾಳೆ ಅಂತ. ನಾನು ಊರಲ್ಲಿದ್ದಂಥ ಸಂದರ್ಭದಲ್ಲಿ ಅಮ್ಮ ಅದಕ್ಕೆ ಹೇಳ್ತಾರೆ, ನಿಮ್ಮ ಮಗಳಲ್ವಾ, ನೀವೇ ಕಾಲ್ ಮಾಡಿ ಮಾತಾಡಿ ಅಂತ ಹೇಳಿದಾಗ ಒಂದು ಬಾರಿ ನನಗೆ ಕಾಲ್ ಮಾಡಿದ್ರು. ಆದರೆ ನನಗೆ ಅಪ್ಪ ಕಾಲ್ ಮಾಡಿದ ಶಾಕಲ್ಲಿ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ಹೇಳ್ಕೊಂಡಿದ್ರು. ಆದ್ರೆ ಇದೆಲ್ಲ ಆದ ಬಳಿಕ ಈಗ ಫಸ್ಟ್ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದಾರೆ. ಅವತ್ತು ಗ್ರ್ಯಾಂಡ್ ಫಿನಾಲೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಅಪ್ಪ ಬಂದಿದ್ರು. ಅಪ್ಪ ನೇರವಾಗಿ ರಕ್ಷಿತಾ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಅವರ ಎಕ್ಸ್ಪ್ರೆಷನ್ ಎಷ್ಟರ ಮಟ್ಟಿಗೆ ಖುಷಿಯಾಗಿತ್ತು ಅನ್ನೋದನ್ನ ನೀವು ಗಮನಿಸಿರ್ತೀರಾ. ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಅದಾದ ಬಳಿಕ ಅಪ್ಪ ಆಲ್ ದಿ ಬೆಸ್ಟ್ ಕೂಡ ಹೇಳ್ತಾರೆ, ಕಪ್ ಗೆದ್ಕೊಂಡ್ ಬಾ ಅಂತ ವಿಶ್ ಮಾಡ್ತಾರೆ. ಆವಾಗ ರಕ್ಷಿತಾ ತುಂಬಾ ಖುಷಿ ಆಗ್ತಾರೆ. ರಕ್ಷಿತಾ ಹೇಳಿದ್ದಾರೆ ಹಲವು ಬಾರಿ, ನಾನು ಅಪ್ಪನ ಜೊತೆ ತುಂಬಾ ಸಮಯ ಕಳೆದಿಲ್ಲ, ತುಂಬಾ ಮಾತಾಡಿಲ್ಲ, ನಂಗೆ ತುಂಬಾ ಇಷ್ಟ ಅಂತ. ಆದ್ರೆ ಇವಾಗ ಸಮಯ ನೋಡಿ, ರಕ್ಷಿತಾ ಶೆಟ್ಟಿ ಫಸ್ಟ್ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದಾರೆ. ಈಗ ಕರಾವಳಿ ನಡೀತಾ ಇರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ರಕ್ಷಿತಾ ಶೆಟ್ಟಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲೇ ಹೋದ್ರೂ ಕೂಡ ರಕ್ಷಿತಾ ಶೆಟ್ಟಿ ಜೊತೆ ಅವರ ಅಪ್ಪ ಇದ್ದಾರೆ. ನಿಜಕ್ಕೂ ರಕ್ಷಿತಾ ಅವರ ಆಸೆ ಈಗ ಈಡೇರ್ತಾ ಇದೆ. ಅಪ್ಪನ ಜೊತೆ ಸಮಯ ಕಳಿಬೇಕು, ನನ್ನ ಜೊತೆ ಅಪ್ಪ ಇರಬೇಕು ಅಂತ ಯಾವತ್ತೂ ಅವರು ಇಷ್ಟಪಡ್ತಾ ಇದ್ರು. ಆದ್ರೆ ಈಗ ಮಗಳ ಗೆಲುವಿನ ನಂತರ ಅಪ್ಪ ಮಗಳಿಗೆ ಯಾವ ರೀತಿ ಕೇರ್ ಮಾಡಬೇಕು, ಒಂದ್ ಕಡೆ ಹೋದಾಗ ಒಬ್ಳನ್ನ ಕಳ್ಸೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ಸದಾ ಜೊತೆಯಲ್ಲಿರ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲೇ ಹೋದ್ರೂ ರಕ್ಷಿತಾ ಶೆಟ್ಟಿ ಜೊತೆ ಅಪ್ಪ ಇದ್ದಾರೆ. ಇದು ರಕ್ಷಿತಾ ಅವ್ರಿಗೂ ಕೂಡ ತುಂಬಾ ಖುಷಿ ಕೊಡ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಅದನ್ನೇ ಇಷ್ಟಪಡ್ತಾ ಇದ್ದಿದ್ದು, ಅದನ್ನೇ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿದ್ದು, ಅದು ಈಗ ಈಡೇರ್ತಾ ಇದೆ. ಅಮ್ಮ ಅಪ್ಪ ಇಬ್ರು ಕೂಡ ರಕ್ಷಿತಾ ಶೆಟ್ಟಿ ಎಲ್ಲೇ ಹೋದ್ರೂ ಅವ್ರ ಜೊತೆ ಇದ್ದು ಸಾಥ್ ಕೊಡ್ತಾ ಇದ್ದಾರೆ. ಮಗಳ ಸಾಧನೆಗೆ ಸಿಗ್ತಾ ಇರುವಂತಹ ಪ್ರಶಂಸೆಯನ್ನ ನೋಡಿ ಅವರಿಬ್ರು ಕೂಡ ಖುಷಿ ಪಡ್ತಾ ಇದ್ದಾರೆ. ನಿಜಕ್ಕೂ ರಕ್ಷಿತಾ ಅವರ ಅಪ್ಪ ಅಮ್ಮನಿಗೆ ಎಷ್ಟು ಇವಾಗ ಖುಷಿ ಆಗಿರ್ಬಹುದು ಅನ್ನೋದು ಊಹೆ ಮಾಡ್ಕೊಳ್ಳಿ. ಯಾರು ಕೂಡ ಇಂಥದ್ದೊಂದು ನಿರೀಕ್ಷೆ ಮಾಡಿರಲಿಲ್ಲ. ಮಗಳು ಆರಂಭದಲ್ಲಿ ಯೂಟ್ಯೂಬ್ ಚಾನೆಲ್ ಮಾಡಿದಾಗ ಸಾಕಷ್ಟು ಜನ ಬೇರೆ ಬೇರೆ ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕಿದಾಗ ಅವರಿಗೂ ಬೇಸರ ಆಗಿರುತ್ತೆ. ಅವರು ಕೂಡ ಎಷ್ಟೋ ಸಲ ಬುದ್ಧಿ ಮಾತು ಹೇಳಿರ್ತಾರೆ, ಇದೆಲ್ಲ ಬೇಕಾ ನಿನಗೆ ಅಂತ. ಆದರೆ ಅದೇ ಯೂಟ್ಯೂಬ್ ಚಾನೆಲ್ ಇವತ್ತು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದು ಫಸ್ಟ್ ರನ್ನರ್ ಅಪ್ ಮಾಡಿ ಒಂದಷ್ಟು ಜನ ಇವತ್ತು ಅವರನ್ನ ಹಾಡಿ ಹೊಗಳು ಹಾಗೆ ಮಾಡಿದೆ ಅಂದರೆ ಅದು ದೊಡ್ಡ ಸಾಧನೆ ಅಲ್ವಾ. ನಿಜಕ್ಕೂ ಅವರ ಅಪ್ಪ ಅಮ್ಮನ ಖುಷಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಕೂಡ ಮಗಳ ಗೆಲುವನ್ನ ಸೈಲೆಂಟ್ ಆಗಿಯೇ ರಕ್ಷಿತಾ ಅವರ ತಂದೆ ಸಂಭ್ರಮಿಸ್ತಾ ಇದ್ದಾರೆ. ಅವರು ತುಂಬಾ ಸೈಲೆಂಟ್, ನೋಡಿದ್ರೆ ಗೊತ್ತಾಗತ್ತೆ, ಎಲ್ಲೂ ಕೂಡ ಜಾಸ್ತಿ ಮಾತಾಡೋದಿಲ್ಲ. ರಕ್ಷಿತಾನೇ ಹೇಳ್ಕೊಂಡಿದ್ದಾರೆ. ಹೋದ ಕಡೆ ಕೂಡ ಅಷ್ಟೇ, ಮಗಳನ್ನ ಎಷ್ಟು ಕೇರ್ ಮಾಡಬೇಕು ಅಷ್ಟು ಕೇರ್ ಮಾಡ್ತಾರೆ, ಆದ್ರೆ ಎಲ್ಲೂ ಕೂಡ ತೋರ್ಪಡಿಸ್ತಾ ಇಲ್ಲ. ಆದ್ರೆ
ಆ ಒಂದು ಗೆಲುವು ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಅನ್ನೋದು ನೋಡಿದ್ರೆ ಗೊತ್ತಾಗತ್ತೆ.